ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಫಲಸಿರಿ 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 ಕೇಳಿ. ಕಾರ್ಯಕ್ರಮ ಫಲಸಿರಿ 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 ಫಲಸಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ತಾಳೆ ಬೆಳೆಯ ಬೇಸಾಯವನ್ನು ಕುರಿತು ನಾವು ಮಾತನಾಡ್ತಾ ಇದ್ದೇವೆ. ತಾಳೆ ಬೆಳೆ ಒಂದು ಪ್ರಮುಖವಾದಂತಹ ಬೆಳೆಯಾಗಿದೆ. ನಮ್ಮ ದೇಶದ ಖಾದ್ಯ ತೈಲದ ಪೂರೈಕೆಯನ್ನು ನೀಡುವ ನಿಟ್ಟಿನಲ್ಲಿ ಈ ತಾಳೆ ಬೆಳೆಯನ್ನು ಹೆಚ್ಚಾಗಿ ಪ್ರೋತ್ಸಾಹಿಸಬೇಕು ಅನ್ನುವಂತಹ ವಿಚಾರಗಳು ನಡೀತಾ ಇದ್ದಾವೆ. ಇದಕ್ಕಾಗಿ ಸರ್ಕಾರವು ಕೂಡ ಅನೇಕ ಕಾರ್ಯಕ್ರಮಗಳನ್ನು ಜಾರಿಯನ್ನು ಮಾಡಿದೆ. ಈ ಎಲ್ಲ ಕಾರ್ಯಕ್ರಮ ಮತ್ತು ಯೋಜನೆಗಳನ್ನು ತೋಟಗಾರಿಕೆ ಇಲಾಖೆಯ ಮೂಲಕ ಅನುಷ್ಠಾನವನ್ನು ಮಾಡಲಾಗ್ತಾ ಇದೆ. ಒಂದು ನಿಗದಿತವಾದಂತಹ ಬೆಳೆಯನ್ನು ಮತ್ತು ಬೆಲೆಯನ್ನು ಹಾಗೂ ನಮಗೆ ಬೇಕಾದಂತಹ ಆದಾಯವನ್ನು ಪಡೆದುಕೊಳ್ಳಿಕ್ಕೆ ಒಂದು ಸೂಕ್ತವಾದಂತಹ ಬೆಳೆ ತಾಳೆ ಬೆಳೆ ಅಂತ ಹೇಳಿ ಕರೆಯಲಾಗುತ್ತೆ. ಮತ್ತು ತಾಳೆ ಬೆಳೆ ಹೆಚ್ಚು ಕಾಳಜಿಯನ್ನು ಕೂಡ ಬೇಡದಂತಹ ಒಂದು ಬೆಳೆಯಾಗಿದೆ. ಈ ನಿಟ್ಟಿನಲ್ಲಿ ಈ ತಾಳೆ ಬೆಳೆಯ ಬೇಸಾಯವನ್ನು ಕುರಿತು ನಾವು ಇವತ್ತು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಅರಕಲಗೂಡಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಿ ರಾಜೇಶ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈ ತಾಳೆ ಬೆಳೆಯ ಒಂದು ಪರಿಚಯವನ್ನು ಮಾಡಿಕೊಡಿ ಸರ್. ಈಗ ಈ ತಾಳೆ ಬೆಳೆ ನಾವು ಇದನ್ನ ಮೇಯ್ನ್ ಎಣ್ಣೆ ಉದ್ದೇಶಕ್ಕೋಸ್ಕರ ಇದನ್ನ ಬೆಳೀತಾ ಇದ್ದೀವಿ. ಇದು ನಾವು ಇನ್ನೊಂದೇನು ಮೇಯ್ನ್ ಆಗಿ ನಮ್ಮ ಭಾರತೀಯರು ನೋಡಬೇಕು ಅಂತಂದ್ರೆ ಇದು ಇಂಡೋನೇಷ್ಯಾ, ಮಲೇಷ್ಯಾ ಭಾಗಗಳಲ್ಲಿ ಹೆಚ್ಚಿನದಾಗಿ ಬೆಳೀತಕ್ಕಂತಹ ಬೆಳೆ. ನೈಸರ್ಗಿಕವಾಗಿ ಅದು ಅಲ್ಲಿ ಹೆಚ್ಚಿನದಾಗಿ ಬೆಳೀತಕ್ಕಂತಹ ಬೆಳೆ. ನಮ್ಮಲ್ಲಿ ಸ್ವಲ್ಪ ಈಗ ಇನ್ನು ಸಣ್ಣ ಮಟ್ಟದಲ್ಲಿ ಇದನ್ನ ಬೆಳೆ ಮಾಡ್ತಾ ಇದ್ದೀವಿ. ನಾವು ಇವತ್ತಿಗೂ ಕೂಡ 100 kg ನಮಗೆ ಬಳಕೆಗೆ ಬೇಕು ಅಂತಂದ್ರೆ 80 ರಿಂದ 85 kg ಇಂಡೋನೇಷ್ಯಾ, ಮಲೇಷ್ಯಾ ಈ ದೇಶಗಳಿಂದ ಇಂಪೋರ್ಟ್ ಮಾಡ್ಕೋತಾ ಇದೀವಿ. ನಾವು ಕೇವಲ 15% ಮಾತ್ರ ಉತ್ಪಾದನೆ ಮಾಡ್ತಾ ಇರೋದು. ಹಾಗಾಗಿ ಇನ್ನೂ ನಾವು ಯಾವುದೇ ಒಂದು ಪದಾರ್ಥನ ನಾವು ಬೇರೆ ದೇಶದಿಂದ ನಾವು ಖರೀದಿ ಮಾಡಬೇಕು ಅಂದ್ರೆ ನಮ್ಮ ಹಣನ ನಾವು ಅದನ್ನ ನಮ್ಮ ಬೇರೆ ಇನ್ಯಾವುದಾದ್ರೂ ಒಂದು ವಸ್ತುವಿನ ಮೂಲಕ ಅದನ್ನ ಬ್ಯಾಲೆನ್ಸ್ ಮಾಡಬೇಕಾಗಿರುತ್ತೆ. ಹಾಗಾಗಿ ನಾವು ಇನ್ನೂ ತಾಳೆ ಬೆಳೆನ 85 kg ಇಂಪೋರ್ಟ್ ಮಾಡ್ತಾ ಇರೋದು ನಿಲ್ಲಿಸಬೇಕು ಅಂದ್ರೆ ನಾವು 85 kg ಉತ್ಪಾದನೆ ಮಾಡಬೇಕು. ಅಷ್ಟು ಮಾಡೋಷ್ಟು ವಿಪುಲ ಅವಕಾಶಗಳು ತಾಳೆ ಬೆಳೆಯಲ್ಲಿ ನಮ್ಗಿದಾವೆ. ಈ ಬೆಳೆ ಮೂಲತಃ ಎಲ್ಲಿಯ ಬೆಳೆ ಇದು? ಇದು ಮೂಲತಃ ನಮ್ದು ಸೌತ್ ಈಸ್ಟ್ ಏಷ್ಯನ್ ಅಂತ ಅಂದ್ರೆ ಏಷ್ಯಾದ ದಕ್ಷಿಣ ಭಾಗದ ಏಷ್ಯಾ ಏನಿದೆ ಈ ಭಾಗದಲ್ಲಿ ಹೆಚ್ಚಿನದಾಗಿ ನೈಸರ್ಗಿಕವಾಗಿ ಬೆಳೀತಕ್ಕಂತಹ ಬೆಳೆ. ನಮ್ಮಲ್ಲೂ ಕೂಡ ತುಂಬಾ ಉತ್ತಮವಾಗಿ ಬರುತ್ತೆ. ಇದು ಪಾಮ್ ಜಾತಿಗೆ ಸೇರಿದಂತಹ ಬೆಳೆ. ನಿಮ್ಗೆ ತೆಂಗು, ಅಡಿಕೆ ಏನ್ ಬರ್ತದೆ ಅದೇ ಜಾತಿ ಬೆಳೆ ಆಗಿರ್ತದೆ ಇದು. ಹಾಗಾಗಿ ಇದು ನಮ್ಮ ಭಾರತದಲ್ಲಿ ಬೆಳೆಯಕ್ಕೆ ತುಂಬಾ ಸೂಕ್ತವಾದ ವಾತಾವರಣ ಇದೆ. ಈ ತಾಳೆ ಬೆಳೆಯನ್ನ ಬೆಳೆಯಲಿಕ್ಕೆ ಸೂಕ್ತವಾದಂತಹ ಹವಾಮಾನ ಯಾವುದು ಮತ್ತು ಮಣ್ಣು ಹೇಗಿರಬೇಕು? ಇದು ತುಂಬಾ ಸಿಂಪಲ್ ಸರ್. ಇದು ಈಗ ನಾವ್ ಎಲ್ಲಿ ತೆಂಗು ಬೆಳಿತೀವಿ, ಎಲ್ಲಿ ಅಡಿಕೆ ಬೆಳಿತೀವಿ, ಅಲ್ಲೆಲ್ಲಾ ತಾಳೆನ ಬೆಳಿಬಹುದು ಅಂತ ಅಂದ್ಬಿಟ್ರೆ ಇದು ಸಿಂಪಲ್ ಆಗಿ ಎಲ್ರಿಗೂ ಅರ್ಥ ಆಗುತ್ತೆ. ಇನ್ನೂ ಸ್ಪೆಸಿಫಿಕ್ ಆಗಿ ನಾವು ಹೇಳ್ಬೇಕು ಅಂತ ಅಂದ್ರೆ ಮಣ್ಣು ಸ್ವಲ್ಪ ಕೆಂಪು ಮತ್ತು ಮರಳು ಮಿಶ್ರಿತ ಮಣ್ಣಿದ್ರೆ, ಸ್ವಲ್ಪ ಆಳವಾದ ಮಣ್ಣಿದ್ರೆ ಒಳ್ಳೇದು. ತುಂಬಾ ಜೇಡಿ ಮಣ್ಣಂತ, ಕಪ್ಪು ಮಣ್ಣಂತಹ ಇದು ಏನಂತ ಸೂಕ್ತವಾದದ್ದಲ್ಲ. ನೀರು ಸ್ವಲ್ಪ ಬಸ್ತು ಹೋದ್ರೆ ಒಳ್ಳೇದು. ಮತ್ತೆ ಇದಕ್ಕೆ ನೀರಾವರಿಗೆ ಸಂಬಂಧಪಟ್ಟಂಗಾಯ್ತಂದ್ರೆ ಏನೋ ಅಡಿಕೆಗೆ ಬೇಕಾಗಿರೋಷ್ಟು ಯಥೇಚ್ಛವಾದ ನೀರಾವರಿ ಬೇಕಂತಿಲ್ಲ. ತೆಂಗು ಬೆಳೆಯೋದಕ್ಕೆ ಎಷ್ಟು ನೀರಾವರಿ ಇರುತ್ತಲ್ಲ ಅಷ್ಟು ನೀರಾವರಿ ಇದ್ದವರೆಲ್ಲ ಕೂಡ ಬೆಳಿಬೋದು. ಅಂದ್ರೆ ಇದು ಒಂದು ಪ್ರೌಢಾವಸ್ಥೆಯ ಮರ. ತುಂಬಾ ಅಂದ್ರೆ ಫಲ ಕೊಡ್ತಾ ಇರ್ತಕ್ಕಂತಹ ಒಂದು ಮರ ಒಂದ್ ದಿವಸಕ್ಕೆ ಬೇಸಿಗೆಗಾಲದಲ್ಲಿ ಒಂದು 100 ಲೀಟರ್ವರೆಗೂ ಕೂಡ ನೀರನ್ನ ಬೇಡುತ್ತೆ. ಅಷ್ಟು ನೀರನ್ನ ಇವರು ಪೂರೈಸಕ್ಕೆ ಸಾಧ್ಯ ಇದೆ. ಒಂದ್ ಮರಕ್ಕೆ 100 ಲೀಟರ್ ನೀರನ್ನ ಪೂರೈಸಕ್ಕೆ ಸಾಧ್ಯ ಇದೆ ಬೇಸಿಗೆಯಲ್ಲಿ ಅಂತಂದ್ರೆ ಅಂತವ್ರು ಎಲ್ಲರೂ ಕೂಡ ಖಂಡಿತವಾಗ್ಲೂ ಬೆಳಿಬಹುದು. ಇನ್ನು ಮಣ್ಣಿನ ಬಗ್ಗೆ ಆಯ್ತು, ಮತ್ತೆ ಹವಾಮಾನನೂ ಕೂಡ ಆಯ್ತು. ಈ ಬೆಳೆಯನ್ನ ನಾಟಿ ಮಾಡುವಂತಹ ಕ್ರಮ ಹೇಗೆ, ಮತ್ತೆ ಈ ನಾಟಿಗೆ ಇದರದ್ದೇ ಆದಂಥ ಒಂದು ಪದ್ಧತಿ ಇದೆ, ಅದನ್ನು ನಾವು ಅನುಸರಿಸಬೇಕಾಗುತ್ತೆ. ನಾಟಿಯ ಕ್ರಮ ಮತ್ತು ಪದ್ಧತಿಯ ಬಗ್ಗೆ ತಿಳಿಸ್ಕೊಡಿ. ನಾವು ಯೂಶುವಲಿ ತೆಂಗು ಮತ್ತೆ ಅಡಿಕೆನ ಸ್ಕ್ವೇರ್ ಅಥವಾ ರೆಕ್ಟಾಂಗಲ್ ಅಲ್ಲಿ ಮಾಡ್ತೀವಿ, ಅಂದ್ರೆ ಚೌಕ ಅಥವಾ ಆಯತಾಕಾರದಲ್ಲಿ. ಇದರಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಸ್ವಲ್ಪ ವಿಶಿಷ್ಟವಾಗಿ ತ್ರಿಭುಜಾಕಾರದಲ್ಲಿ ಮಾಡ್ತೀವಿ. ಟ್ರಯಾಂಗಲ್ ಅಂತ ಅಂದ್ರೆ ನಾವು ಒಂದು ಗಿಡದಿಂದ ಒಂದು ಗಿಡಕ್ಕೆ 9 ಮೀಟರ್ ಇರುತ್ತೆ, ಮತ್ತೆ ಇನ್ನೊಂದು ಸಾಲಿಗೆ ತ್ರಿಭುಜಾಕಾರದಲ್ಲಿ ಬಂದು 9 ಮೀಟರ್ ಇರುತ್ತೆ, ಅಂದ್ರೆ 30 ಅಡಿ. 30 ಅಡಿನ ನಾವು ಗಿಡದಿಂದ ಗಿಡಕ್ಕೆ ಮತ್ತೆ ಗಿಡದಿಂದ ಮತ್ತೊಂದು ಸಾಲಿಗೆ ತ್ರಿಭುಜಾಕಾರದಲ್ಲಿ ಮಾಡ್ತೀವಿ. ನಮ್ಗೆ ಈಗ ಅದನ್ನೇ ಸೇಮ್ ತೆಂಗನ್ನ 30 ಅಡಿ ನಾವು ಚೌಕಾಕಾರದಲ್ಲಿ ಹಾಕಿದಾಗ ಎಕರೆಗೆ ಒಂದು 49 ಸಸಿ ಕೂರ್ತವೆ. ಇದರಲ್ಲಿ ಒಂದು 9 ಸಸಿ ಜಾಸ್ತಿ ಕೂರ್ತವೆ. ಅಂದ್ರೆ ಒಂದು ಎಕರೆಗೆ ಒಂದು 58 ಸಸಿ ತನಕ ಕೂರುತ್ತೆ. 58 ರಿಂದ 60 ಸಸಿವರೆಗೂ ಕೂಡ ಒಂದು ಎಕರೆಯಲ್ಲಿ ಈ ಮಾದರಿಯಲ್ಲಿ ನಾವು ಕೂರಿಸಬಹುದು. ಇದನ್ನ ಏನಕ್ಕೆ ಟ್ರಯಾಂಗಲ್ ಅಥವಾ ತ್ರಿಕೋಣ ಪದ್ಧತಿಯಲ್ಲಿ ನಾಟಿಯನ್ನ ಮಾಡ್ಕೊಳ್ಳೋಂಥದ್ದು?
ಅಂದ್ರೆ ನಮ್ಗೀಗ 60 ಸಸಿ ಕೂರಿಸ್ಬೇಕು. 60 ಸಸಿನ ನಾವು ಕೂರಿಸ್ಬೇಕಾದ್ರೆ ನಾವು ರೆಕ್ಟ್ಯಾಂಗಲ್ ಅಲ್ಲಿ ಅಥವಾ ನಾವು ಚೌಕಾಕಾರದಲ್ಲಿ ಹಾಕೊಳಕ್ ಹೋದಾಗ ಅವು ಗರಿ ತಾಗೋ ಅಂತಹ ಸಂಭವ ಬರ್ತವೆ. ಅದೇ ನಾವು ಇದನ್ನ ತ್ರಿಭುಜಾಕಾರದಲ್ಲಿ ಹಾಕಿದಾಗ ಗರಿ ತಾಗೋದು ಇಲ್ಲ. 10 ಸಸಿಗಳನ್ನ ಜಾಸ್ತಿ ಕೂಡ ನಾವು ಹಾಕ್ದಂಗಾಗುತ್ತೆ. ಹಾಗಾಗಿ 10 ಸಸಿಗಳನ್ನ ಜಾಸ್ತಿ ಕೂರಿಸೋ ಉದ್ದೇಶದಿಂದ ಇದನ್ನ ಸೇಮ್ 30 ಅಡಿ ಅಂತರನೇ ಕೊಟ್ಟು ಈ ಮೆಥಡ್ ಅಲ್ಲಿ ಪ್ಲಾಂಟಿಂಗ್ ಮಾಡ್ತಾರೆ. ಸಾಮಾನ್ಯವಾಗಿ ಇದು 1 ಎಕರೆಗೆ ಎಷ್ಟು ಗಿಡಗಳನ್ನು ಹಾಕಬಹುದು? 58ರಿಂದ 60 ಸಸಿವರೆಗೆ 1 ಎಕರೆಗೆ ನಾವು ನಾಟಿ ಮಾಡ್ತೀವಿ. 58ರಿಂದ 60 ಸಸಿಯವರೆಗೂ ಕೂಡ ನಾಟಿಯನ್ನ ಮಾಡಿಕೊಳ್ಳಬಹುದು. ಇನ್ನು ಇದರಲ್ಲಿ ಏನಾದರೂ ತಳಿಗಳು ಅಂತ ಹೇಳಿ ಇದ್ದಾವ? ನಮಗೆ ಸೂಕ್ತವಾದಂತಹ ತಳಿಗಳು ಯಾವ್ಯಾವುದು ಮತ್ತೆ ಇದರ ಸಸಿಗಳು ಎಲ್ಲಿ ನಮಗೆ ದೊರಕುತ್ತೆ? ಸರ್, ಇದು ಮೇಜರ್ ಆಗಿ ನಮಗೆ ಟೆನೆರಾ ಅಂತ ಬರುತ್ತೆ. ಆಕ್ಚುಲಿ ಇದು ಡೂರಾ, ಪೆಸಿಫೆರಾ ಮತ್ತೆ ಟೆನೆರಾ ಅಂತ 3 ರೀತಿ ಜಾತಿಗಳಿದಾವೆ. ಅದರಲ್ಲಿ ಡೂರಾ ಮತ್ತೆ ಪೆಸಿಫೆರಾ ಅನ್ನೋದು ಕ್ರಾಸ್ ಆಗಿದ್ದನ್ನ ಟೆನೆರಾ ಅಂತ ಕರಿತೀವಿ. ಆ ಟೆನೆರಾ ತಳಿಗಳನ್ನ ಇವಾಗ ಪ್ರಮುಖವಾಗಿ ಎಲ್ಲ ಕೂಡ ಬೆಳೀತಾಗಿರ್ತಂಥದ್ದು. ಅದರಲ್ಲಿ ನಮ್ದು ದೇಸಿ ತಳಿ ಕೂಡ ಬರುತ್ತೆ ಮತ್ತೆ ವಿದೇಶಿ ತಳಿ ಕೂಡ ಬರುತ್ತೆ. ಈಗ ನಮ್ಮ ಏನು ಸರ್ಕಾರ ಒಡಂಬಡಿಕೆ ಮಾಡ್ಕೊಂಡಿದೆ, ಇಲ್ಲಿ ನಮ್ಮ ಹಾಸನ ಜಿಲ್ಲೆಗೆ ನಾವು ಮಾತಾಡೋದಾದ್ರೆ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಪತಂಜಲಿ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ ಅವ್ರ ಜೊತೆಗೆ ನಮ್ಮ ಸರ್ಕಾರದ ಒಂದು ಒಡಂಬಡಿಕೆ ಇದೆ. ಅವರು ಸಸಿಗಳನ್ನ ಉತ್ಪಾದನೆ ಮಾಡಿ ಇಲಾಖೆಯಿಂದ ಅದನ್ನ ದೃಢೀಕರಣ ಮಾಡಿಸಿ ಅದನ್ನ ಅವರು ರೈತರಿಗೆ ನೀಡ್ತಾ ಇರ್ತಾರೆ. ಅದಕ್ಕೆ ಸರ್ಕಾರದಿಂದ ಸವಲತ್ತನ್ನು ಕೂಡ ನಾವು ಸಹಾಯಧನ ಮೂಲಕ ಕೊಡ್ತಾ ಇದ್ದೀವಿ. ಅದು ರೈತರು ಯಾವುದೇ ರೀತಿಯ ₹1 ಕೂಡ ಕೊಡದೇ ಇರೋ ರೀತಿ ಸಂಪೂರ್ಣ ಉಚಿತವಾಗಿ ರೈತರಿಗೆ ಗಿಡಗಳನ್ನ ನಾವು ವಿತರಣೆ ಮಾಡ್ತಾ ಇದ್ದೀವಿ. ಈ ಒಂದು ಏನು ತಾಳೆ ಬೆಳೆ ಇದೆಯೋ ಇದರ ಸಸಿಗಳ ಖರೀದಿಗೆ ಮತ್ತು ನಾಟಿಯನ್ನು ಮಾಡಿಕೊಳ್ಳಲಿಕ್ಕೆ ಮತ್ತು ಇದರ ಪೋಷಣೆಯನ್ನು ಮಾಡಲಿಕ್ಕೆ ತೋಟಗಾರಿಕೆ ಇಲಾಖೆಯಿಂದ ಏನೆಲ್ಲ ಸೇವಾ ಸೌಲಭ್ಯಗಳಿದ್ದಾವೆ ಅದ್ರ ಬಗ್ಗೆ ತಿಳಿಸ್ಕೊಡಿ. ನೋಡಿ ಸರ್, ಈಗ ಹೊಸದಾಗಿ ನಾವು 1 ಹೆಕ್ಟೇರ್ ಪ್ರದೇಶಕ್ಕೆ 2.5 ಎಕರೆ ಪ್ರದೇಶಕ್ಕೆ ನಾಟಿ ಮಾಡಬೇಕು ಅಂತಂದ್ರೆ ನಾವು ಸರಿಸುಮಾರು ₹30,000 ತನಕ ಸಬ್ಸಿಡಿಯನ್ನ ಕೊಡ್ತಾ ಇದೀವಿ. ಅಂದ್ರೆ ಏನು ಉಚಿತ ಸಸಿಗಳನ್ನ ಕೊಡ್ತಾ ಇದೀವಲ್ಲ, ಅದಕ್ಕೆ ಏನು ಸಸಿಗಳಿಗೆ ಕಾಸ್ಟ್ ಬರುತ್ತೆ, ಅದು ದೇಸಿ ತಳಿ ಆಗಿರ್ಬೋದು ಅಥವಾ ವಿದೇಶಿ ತಳಿ ಆಗಿರ್ಬೋದು, ಅದನ್ನ ಏನು ರೈತರು ಪಡ್ಕೋತಾರೆ ಅದು ಸಂಪೂರ್ಣವಾಗಿ ಉಚಿತ ಆಗಿರುತ್ತೆ. ಅದಲ್ಲದೆ ರೈತರು ನಾಟಿ ಮಾಡಿ ಇದನ್ನ ನಿರ್ವಹಣೆ ಮಾಡೋದಕ್ಕೆ ಮೊದಲ 4 ವರ್ಷ ₹5,500 1 ಹೆಕ್ಟೇರ್ ಪ್ರದೇಶಕ್ಕೆ ನಾವು 4 ವರ್ಷಗಳ ಕಾಲ ಕೊಡ್ತೀವಿ. ಅಂದ್ರೆ ಪ್ರತಿ ವರ್ಷ 5,500 ಬರುತ್ತೆ. ಅದ್ರ ಜೊತೆಗೆ ಈಗ ಏನಾಗುತ್ತೆ, ಇದು ಮಧ್ಯದಲ್ಲಿ ಇವ್ರು ಅಂತರ ಬೆಳೆ ಮಾಡ್ಬೋದು. ಯಾಕೆಂದ್ರೆ ಸಸಿಗಳು ಸಣ್ಣವಿರ್ತವೆ, ಇವ್ರಿಗೆ ಸಾಕಷ್ಟು ಜಾಗ ಇರ್ತದೆ. ಫಸ್ಟ್ ಒಂದು 4-5 ವರ್ಷ ನಾವು ಅಂತರ ಬೆಳೆ ಮಾಡ್ಬೋದು. ಅಂತರ ಬೆಳೆ ಅಂತಂದ್ರೆ ಅವರು ಬಾಳೆ ಮಾಡ್ಬೋದು, ಜೋಳ ಬೆಳಿಬೋದು, ರಾಗಿ ಬೆಳಿಬೋದು, ತರಕಾರಿಗಳು ಬೆಳಿಬೋದು. ಯಾವುದೇ ರೀತಿ ಅಂತರ ಬೆಳೆ ಮಾಡಿದ್ರು ಕೂಡ ಅದಕ್ಕೆ ₹5,500 ಮತ್ತೆ ಕೊಡ್ತೀವಿ. ನಿರ್ವಹಣೆಗೆ 5,500 ಸಪರೇಟ್, ಮತ್ತೆ ಮಧ್ಯದಲ್ಲಿ ಅಂತರ ಬೆಳೆ ಮಾಡಿದ್ದಕ್ಕೆ ₹5,500 ಸಪರೇಟ್ 2.5 ಎಕರೆ ಅಂದ್ರೆ 1 ಹೆಕ್ಟೇರ್ ಪ್ರದೇಶಕ್ಕೆ. ಇದನ್ನ ನಾವು ಫಸ್ಟ್ 4 ವರ್ಷಗಳ ಕಾಲ ಕೊಡ್ತಾ ಇದ್ದೀವಿ. ಈಗ ಎಷ್ಟು ವರ್ಷಕ್ಕೆ ಇದು ಫಲಕ್ಕೆ ಬರುತ್ತೆ ಸರ್? 5ನೇ ವರ್ಷದಿಂದ ಇದು ಫಲ ಸ್ಟಾರ್ಟ್ ಆಗುತ್ತೆ. 7ನೇ ವರ್ಷಕ್ಕೆ ಇದು ಸಂಪೂರ್ಣ ಫಲ ಕೊಡೋಕೆ ಶುರು ಆಗುತ್ತೆ. 5ನೇ ವರ್ಷದಲ್ಲಿ ಪ್ರಾರಂಭಿಕ ಹಂತದಲ್ಲಿ ಒಂದು ಸ್ವಲ್ಪ 50ರಿಂದ 60% ಕೊಡೋಕೆ ಶುರು ಮಾಡುತ್ತೆ. ನೆಕ್ಸ್ಟ್ ಒಂದು 7ರಿಂದ 8ನೇ ವರ್ಷಕ್ಕೆ ಸಂಪೂರ್ಣ 100ಕ್ಕೆ 100ರಷ್ಟು ಇದರಿಂದ ಸಂಪೂರ್ಣ ನಾವು ಇಳುವರಿಯನ್ನ ಪಡ್ಕೋಬಹುದಾಗಿರುತ್ತೆ. ಈಗ 7 ವರ್ಷಗಳವರೆಗೆ ಇದರಲ್ಲಿ ಏನೆಲ್ಲ ಅಂತರ ಬೇಸಾಯಗಳನ್ನ ಮಾಡಬಹುದು? ಪ್ರಮುಖವಾಗಿ ಸರ್, ನಾವು ಸ್ಟಾರ್ಟಿಂಗ್ ಹೊಸದಾಗಿ ನಾಟಿ ಮಾಡಿದ ವರ್ಷಗಳಲ್ಲಿ ನಾವು ಬಾಳೆನ ತುಂಬಾ ರೆಕಮೆಂಡ್ ಮಾಡ್ತೀವಿ. ಯಾಕೆಂದ್ರೆ ಬಾಳೆಗೆ ಕೊಡ್ತಕ್ಕಂಥ ಪೋಷಕಾಂಶಗಳು ಮತ್ತೆ ಬಾಳೆದು ಇದ್ರ ಜೊತೆ ಕಾಂಬಿನೇಷನ್ ಇರ್ಬೋದು. ತಾಳೆನೂ ಕೂಡ ತುಂಬಾ ಉತ್ತಮವಾಗಿ ಬರುತ್ತೆ. ಬಾಳೆ ಆರ್ಥಿಕವಾಗಿ ಕೂಡ ಒಂದು ನಮಗೆ ಲಾಭದಾಯಕ ಬೆಳೆ ಆಗಿರೋದ್ರಿಂದ ನಾವು ಬಾಳೆನ ಅತಿ ಹೆಚ್ಚು ಎಂಫಸಿಸ್ ಮಾಡಿ ಇದರಲ್ಲಿ ಬೆಳೆಯೋಕ್ಕೆ ನಾವು ಆಯ್ಕೆ ಮಾಡ್ತೀವಿ. ಅದ್ರ ಜೊತೆಗೆ ನೀವು ಇಲ್ಲ ನಮ್ಗೆ ಅಷ್ಟೊಂದು ನೀರಾವರಿ ಇಲ್ಲ, ನಮಗೆ ಗಿಡಗಳಿಗೆ ಕೊಡೋಷ್ಟು ಅಷ್ಟೇ ನೀರಾವರಿ ಇದೆ ಅಂತಂದ್ರೆ ಅವರು ಬೇರೆ ರೀತಿ ರಾಗಿ, ಜೋಳ ಈ ತರ ಬೆಳೆಗಳನ್ನು ಕೂಡ ಮಾಡ್ಬೋದು. ಇಲ್ಲ ನೀರು ತುಂಬಾ ಹೇರಳವಾಗಿದೆ, ನಮಗೆ ಮೊದಲ 4 ವರ್ಷದಲ್ಲಿ ನಾವು ಕಮರ್ಷಿಯಲ್ ಕ್ರಾಪ್ಸ್ಗೆ ಹೋಗ್ತೀವಿ ಅಂತಂದ್ರೆ ಎಲ್ಲಾ ರೀತಿಯ ತರಕಾರಿ ಬೆಳೆಗಳನ್ನು ಕೂಡ ಇದರಲ್ಲಿ ಮುಕ್ತವಾಗಿ ಬೆಳಿಬಹುದಾಗಿರ್ತದೆ. ನಮ್ಮಲ್ಲಿ ಕೋಸ್ ಇರ್ಬೋದು, ಮೆಣಸಿನ್ಕಾಯಿ ಇರ್ಬೋದು, ಟೊಮೆಟೊ ಇರ್ಬೋದು, ಬೇರೆ ಯಾವುದೇ ರೀತಿ ಬೀನ್ಸ್, ಇದರಲ್ಲಿ ಎಲ್ಲ ನಮ್ಮ ತರಕಾರಿ ಬೆಳೆಗಳನ್ನ, ಹೂವಿನ ಬೆಳೆಗಳನ್ನ ಇದರಲ್ಲಿ ಮಾಡ್ಬೋದಾಗಿರ್ತದೆ. ಅದೆಲ್ಲದಕ್ಕೂ ನಾವು 1 ಹೆಕ್ಟೇರ್ಗೆ ₹5,500 ಅಂತರ ಬೆಳೆ ಮಾಡಿದ್ದಕ್ಕೆ ಮೊದಲ 4 ವರ್ಷಗಳ ಕಾಲ ಸಹಾಯಧನ ಕೊಡ್ತೀವಿ. ಯಾವ್ದಾದ್ರು ವಾಣಿಜ್ಯ ಬೆಳೆಗಳನ್ನ ಮಾಡಬಹುದಾ ಸರ್? ವಾಣಿಜ್ಯ ಬೆಳೆ ಅಂತಂದ್ರೆ ಇದು ಒಂದು 3ರಿಂದ 4 ವರ್ಷ ಆದ್ಮೇಲೆ ಈಗ ಫಸ್ಟ್ ಈ ತರ ಏಕವಾರ್ಷಿಕ ಬೆಳೆಗಳನ್ನು ತಗೊಂಡು ನಂತರದಲ್ಲಿ ಕೋಕೋ, ಕಾಳುಮೆಣಸು ಮತ್ತೆ ಕಾಫಿ ಇವನ್ನೆಲ್ಲ ಅಂತರ್ ಬೆಳೆಯಾಗಿ ಮಾಡಬಹುದಾಗಿರ್ತದೆ. ಯಾಕೆಂದ್ರೆ ಇದು ಒಂದ್ಸಲಿ ಒಂದು 5 ವರ್ಷ ಆದ್ರೆ ಇದೊಂದು ಸರ್ಟನ್ ಒಂದು 7ರಿಂದ 8 ಅಡಿ ಹೈಟಿಗೆ ಹೋಗುತ್ತೆ. ಅದಾದ್ಮೇಲೆ ಕೆಳಗಡೆ ನಮ್ಗೆ
ಕೋಕೋ ಬೆಳೆ ಒಂದು ಉತ್ತಮವಾದ ಬೆಳೆ ಆಗಿರ್ತದೆ. ಮತ್ತೆ ಕಾಳುಮೆಣಸು ಇದ್ರಲ್ಲಿ ತುಂಬಾ ಚೆನ್ನಾಗಿ ಹಿಡಿತದೆ. ಈಗ ಫಾರ್ ಎಕ್ಸಾಂಪಲ್ ನಾವು ಸಿಲ್ವರ್ ಅಲ್ಲಿ ಮತ್ತೆ ಅಡಿಕೆಲೆಲ್ಲ ಹಾಕ್ಬೇಕಾದ್ರೆ ಅದು ಬಳ್ಳಿ ಕಚ್ಚೋದಿಲ್ಲ ಅನ್ನೋದೊಂದು ಸಮಸ್ಯೆ ಇದೆ. ಇದರಲ್ಲಿ ಕಟ್ಟಬೇಕು ನಾವು, ಇದರಲ್ಲಿ ಆ ಕಚ್ಚೋ ಸಮಸ್ಯೆ ಬರೋದೇ ಇಲ್ಲ. ಬಹಳಷ್ಟು ಚೆನ್ನಾಗಿ ಇದರಲ್ಲಿ ಗ್ರಿಪ್ ಸಿಗ್ತದೆ. ಹಂಗಾಗಿ ಹಬ್ಬಕ್ಕೆ ತುಂಬಾ ಸಹಕಾರಿಯಾಗಿರ್ತದೆ. ಅದು ಕೂಡ ಕಮರ್ಷಿಯಲ್ ಕ್ರಾಪ್. ಅದಾದ ನಂತರ ನಾವು ಏಲಕ್ಕಿನೂ ಕೂಡ ನಮ್ಮಲ್ಲಿ ತುಂಬಾ ಜನ ರೈತರು ಬೆಳೆದು ಸಕ್ಸಸ್ಫುಲ್ ಆಗಿ ಮಾಡಿದ್ದಾರೆ. ಹಾಗಾಗಿ ಅದನ್ನು ಕೂಡ ಕಮರ್ಷಿಯಲ್ ಆಗಿ ಬೆಳಿಬಹುದು. ಕೋಕೋ ಈಗ ಒಳ್ಳೆ ದರ ಇದೆ, ಅದನ್ನ ಬೆಳಿಬಹುದು. ಹಾಗಾಗಿ ಈ ಬೆಳೆಗಳನ್ನ ಇವರು ಕಮರ್ಷಿಯಲ್ ಆಗಿ ಮಾಡಬಹುದು ಸರ್. ಕಾಫಿ ಕೂಡ ಮಾಡಬಹುದು. ನಿಮ್ಗೆ ರೆಗ್ಯುಲರ್ ಆಗಿ ಮಾಡಿದಾಗ ಬಂದಷ್ಟು ಬೆಳೆ ಬರದೇ ಇರಬಹುದು, ಆದ್ರೆ ಆದಾಯ ಅಂತೂ ಕಾಫಿಯಿಂದ ತಗೋಬಹುದು ನಾವು. ಈ ಒಂದು ತಾಳೆ ಬೆಳೆಗೆ ನೀರು ಮತ್ತೆ ಪೋಷಕಾಂಶಗಳ ನಿರ್ವಹಣೆಯನ್ನ ಹೇಗೆ ಮಾಡಬೇಕು? ಇದು ಸ್ವಲ್ಪ ಅಡಿಕೆ ತರ ನೀರು ಸ್ವಲ್ಪ ಜಾಸ್ತಿ ಕೇಳುತ್ತೆ. ಅಂತಂದ್ರೆ ಜಾಸ್ತಿ ಅಂತಂದ್ರೆ ನಾವು ಡ್ರಿಪ್ ಮೂಲಕ ನಾವು ಮಾಡ್ಕೊಂಡ್ರೆ ತುಂಬಾ ನೀಟಾಗಿ ಮ್ಯಾನೇಜ್ ಮಾಡ್ಬೋದು. ಇದರಲ್ಲಿ ನಾವೇನಾದ್ರು ನೀರು ಕೊಡೋದು ಕಡಿಮೆ ಆಯ್ತು ಅಂದ್ರೆ, ಇದು ಇನ್ನೊಂದು ಹೇಳ್ಬೇಕಂದ್ರೆ ಮರ ತುಂಬಾ ಗಟ್ಟಿ ಮರ ಅಂತಂದ್ರೆ ಇದು ಡ್ರಾಟ್ ಸಂಬಂಧಪಟ್ಟಂಗೆ ಮಾತಾಡೋದಾದ್ರೆ ನಮ್ಗೊಂದು 2-3 ವರ್ಷ ನಮ್ಗೆ ಮಳೆನೇ ಇಲ್ಲ, ಎಂತ ಬರಗಾಲ ಅಂದ್ರೂ ಕೂಡ ಈ ಮರ ಅಂತೂ ಸಾಯ ಅಂತ ಪರಿಸ್ಥಿತಿ ಹೋಗೋದಿಲ್ಲ. ಆದ್ರೆ ನಮ್ಗೆ ಗೊನೆ ಬರೋದು ಸ್ವಲ್ಪ ನಿಂತೋಗುತ್ತೆ, ಇಳುವರಿ ಏನಾಗುತ್ತೆ, ಗಂಡು ಹೂಗಳ ಸಂಖ್ಯೆ ಜಾಸ್ತಿ ಆಗ್ಬಿಡುತ್ತೆ. ಗಂಡು ಜಾಸ್ತಿ ಆದಾಗ ಆಟೋಮೆಟಿಕಲಿ ನಮ್ಗೆ ತಾಳೆ ಗೊನೆಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ಆದ್ರೆ ಮರ ಯಾವುದೇ ಕಾರಣಕ್ಕೂ ಸಾಯೋದಿಲ್ಲ. ಮತ್ತೆ ನಮಗೆ ನೀರಾವರಿ ವ್ಯವಸ್ಥೆ ಆಯ್ತು ಅಂದ್ರೆ ಮತ್ತೆ ನಾವು ನೀರು ಕೊಟ್ಟದನ್ನ ಮೇಂಟೈನ್ ಮಾಡೋದ್ರ ಮೂಲಕ ನಮ್ಗೆ ಸಾಕಷ್ಟು ಇಳುವರಿನ ಮತ್ತೊಮ್ಮೆ ಪಡ್ಕೊಳ್ಳೋಕೆ ನಮ್ಗೆ ಈ ಮರದಲ್ಲಿ ಅವಕಾಶ ಇದೆ. ಹಾಗಾಗಿ ಇದರಲ್ಲಿ ನಾವು ನೀರಿನ ನಿರ್ವಹಣೆ ಸಮ ಪ್ರಮಾಣದಲ್ಲಿ ಯಾವಾಗ್ಲೂ ದಿವಸಕ್ಕೊಂದು ನಾರ್ಮಲ್ ಟೈಮಲ್ಲಿ, ಈಗ ಮಳೆ ಅಥವಾ ತೇವಾಂಶ ಚೆನ್ನಾಗಿರೋ ಟೈಮಲ್ಲಿ ಒಂದು 50 ಲೀಟರ್ ಕೊಟ್ಟರೆ ಸಾಕು. ಸ್ವಲ್ಪ ಬೇಸಿಗೆಯಲ್ಲಿ ತಾಪಮಾನ ಹೆಚ್ಚಾಗಿದೆ ಅನ್ನೋ ಸಮಯದಲ್ಲಿ ಒಂದು 100 ಲೀಟರ್ವರೆಗೂ ದಿವಸಕ್ಕೆ ನೀರು ಕೊಟ್ಟರೆ ಸಾಕು. ಇದು ನಿಮಗೆ ಒಳ್ಳೆ ರೀತಿಯ ಹೆಣ್ಣು ಹೂವನ್ನ ಕೊಡುತ್ತೆ. ಅವಾಗ ಗೊನೆಗಳ ಸೈಜು ಕೂಡ ನೀಟಾಗಿ ಬರ್ತಾ ಹೋಗುತ್ತೆ. ಇದು ಒಂದು ಎಕರೆಗೆ ನಾವು ಸರಿಸುಮಾರು ಒಂದು 10 ಟನ್ ಅಷ್ಟನ್ನ ಇಳುವರಿ, ಆವ್ರೇಜ್ ಇಳುವರಿ ಅಂತ ಹೇಳ್ತೀವಿ. ನೀವು ಅದರಲ್ಲಿ ಸ್ವಲ್ಪ ಕನಿಷ್ಠ ಬೇಸಾಯ ಮಾಡ್ತೀರಾ ಅಂತಂದ್ರೂ 7-8 ಟನ್ಗಂತೂ ಯಾವುದೇ ಕಾರಣಕ್ಕೂ ಮೋಸ ಇಲ್ಲ. ಮತ್ತೆ ಇದು ತಿಂಗಳಿಗೆ 2 ಸಲ ನಾವು ಕಟಾವನ್ನ ಮಾಡ್ತೀವಿ. ತಿಂಗಳಿಗೆ 2 ಬಾರಿ ಕಟಾವ್ ಮಾಡ್ತೀವಿ. ಇದು ಮತ್ತೆ ಕಟಾವ್ ಮಾಡಿದಾಗ ನಮಗೆ ಮಾರ್ಕೆಟಿಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ನಮಗೆ ಈಗ ನಮ್ಮ ತಾಲೂಕು ಅಥವಾ ನಮ್ಮ ಜಿಲ್ಲೆಯಲ್ಲಿ ಮಾತಾಡೋದಾಯ್ತು ಅಂದ್ರೆ ಎಲ್ಲೆಲ್ಲಿ ತೋಟಗಳಿದ್ದಾವೆ ಅದರಿಂದ 7 ಕಿಲೋಮೀಟರ್ ಒಳಗಡೆ, 5-7 ಕಿಲೋಮೀಟರ್ ಒಳಗೆ ಅವ್ರಿಗೆ ಮಾರ್ಕೆಟ್ ವ್ಯವಸ್ಥೆ ಇದೆ. ಕೆಲವರಿಗೆಲ್ಲ 1 ಕಿಲೋಮೀಟರ್ ಇಲ್ಲ ಅವ್ರ ತೋಟನೇ ಮಾರ್ಕೆಟ್ ಪಾಯಿಂಟ್ ಅಂತಲೂ ಕೂಡ ಮಾಡಿದ್ದಾರೆ. ಅದನ್ನು ಕೂಡ ಪತಂಜಲಿ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ ಅವ್ರ ಜೊತೆ ಟೈಅಪ್ ಆಗಿದೆ. ಅದು ಅವರು ಖಂಡಿತವಾಗ್ಲೂ ಖರೀದಿ ಮಾಡಲೇಬೇಕು. ಬೇರೆ ಯಾವುದು ಮಾರ್ಕೆಟ್ ಸಿಸ್ಟಮ್ ಇಲ್ಲ ಇದಕ್ಕೆ. ಅವರು ತಗೋತಾರೆ. ಅವ್ರದೇ ಮಿಲ್ ಕೂಡ ಇದೆ. ಅವ್ರದ್ದು ಕಂಪ್ನಿ ರನ್ ಮಿಲ್ಲಿಗೆ ಅವ್ರಿಗೆ ಈಗ ಎಷ್ಟು ಬೇಕಲ್ಲ ಅಷ್ಟು ಪ್ರಮಾಣ ಈಗ ಅವ್ರಿಗೆ ಸಿಗ್ತಾ ಇಲ್ಲ. ಹಾಗಾಗಿ ಇನ್ನೂ ಈಗ ಅವರು 3 ಶಿಫ್ಟ್ ರನ್ ಮಾಡ್ತಕ್ಕಂಥ ಒಂದು ಇಂಡಸ್ಟ್ರಿನ ಅವ್ರು ಒಂದೇ ಶಿಫ್ಟ್ ರನ್ ಮಾಡ್ತಿದ್ದಾರೆ. ಇನ್ನು 2 ಶಿಫ್ಟಿಗೆ ಆಗೋಷ್ಟು ಮೆಟೀರಿಯಲ್ ಕೂಡ ನಮ್ಗೆ ಕಳ್ಸಿದ್ರು ಕೂಡ ಅವ್ರಿಗೂ ಪ್ರೊಸೆಸ್ ಮಾಡೋಷ್ಟು ಶಕ್ತಿ ಇದೆ. ಹಾಗಾಗಿ ಇದನ್ನ ಅವರು 15 ದಿವಸಕ್ಕೊಂದ್ಸಲಿ ನಮ್ಮ ಜಮೀನ್ ಹತ್ರಕ್ಕೆ ಬಂದು, ಆಲ್ಮೋಸ್ಟ್ ನಮ್ಮ ಜಮೀನಿನ 10 ಪಾಯಿಂಟ್ ಅಲ್ಲಿ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ತಿಂಗಳಿಗೊಂದ್ಸರಿ ಪೇಮೆಂಟ್ ಮಾಡ್ತಾರೆ. ಇದು ಪೇಮೆಂಟು ನೋಡಿ, ನಿಮ್ಗೆ ಸಂಬಳ ಹೆಂಗ್ ಬರುತ್ತೆ ಅದೇ ರೀತಿ ತಿಂಗಳಿಗೊಂದ್ಸಲಿ ಇದು 2 ಕಟಾವು ಆದಾಗ ನಿಮ್ಗೆ ತಿಂಗಳಿಗೊಂದ್ಸರಿ ಸಂಬಳ ಬಂದಂಗೆ ಪೇಮೆಂಟ್ ಬಂದ್ಬಿಡುತ್ತೆ. ಮತ್ತೆ ಮಾರ್ಕೆಟ್ ರೇಟು ಇವತ್ತಿಂದು ಇದ್ರದ್ದು 19 ರೂಪಾಯಿ 28 ಪೈಸಾ ಇದೆ ಒಂದು ಕೆಜಿಗೆ. ಇದು ತುಂಬಾ ಉತ್ತಮವಾದ ಬೆಳೆ. ಈ ಸಮಯದಲ್ಲಿ ರೈತರು ಯಾರು ಕೂಡ ರೇಟ್ ಬಗ್ಗೆ ಚರ್ಚೆ ಮಾಡಕ್ ಹೋಗೋದೇ ಇಲ್ಲ, ತುಂಬಾ ಸಂತೋಷವಾಗಿದ್ದಾರೆ. ಆದ್ರೆ ಒಂದೊಂದ್ಸಲಿ ಈಗ ಬರುತ್ತೆ, ಈಗ ಕೆಲವ್ರಿಗೆ ಸ್ವಲ್ಪ ತಪ್ಪು ಕಲ್ಪನೆಗಳು ಕೂಡ ಇದಾವೆ. ತಾಳೆ ಬೆಳೆಗೆ ಮಾರ್ಕೆಟ್ ಇಲ್ಲ, ತಾಳೆ ಬೆಳೆಗೆ ರೇಟ್ ಇಲ್ಲ ಅಂತ ಎಲ್ಲ ತಪ್ಪು ಕಲ್ಪನೆಗಳಿದಾವೆ. ಆದ್ರೆ ಅದು ಖಂಡಿತವಾಗಿ ನಾನು ಅದನ್ನ ನಿರಾಕರಿಸ್ತೀನಿ. ಯಾಕೆ ಅಂತ ಅಂದ್ರೆ ಇದು MSP ಇರ್ತಕ್ಕಂಥ ತೋಟಗಾರಿಕೆ ಬೆಳೆ. ಇದಕ್ಕೆ ಬೆಂಬಲ ಬೆಲೆ ಇದೆ. 14 ರೂಪಾಯಿ 50 ಪೈಸಕ್ಕಿಂತ ಕಡಿಮೆ ಏನಾದ್ರು ಬಂತು ಅಂದ್ರೆ ಅದು ಎಷ್ಟು ಕಡಿಮೆ ಆಗಿರುತ್ತೆ ಅದನ್ನ ಸರ್ಕಾರ ತುಂಬಿಸ್ಕೊಡುತ್ತೆ. ಈಗ ಇನ್ ಕೇಸ್ ಇವತ್ತು 19 ರೂಪಾಯಿ 28 ಪೈಸೆ ಇರ್ತಕ್ಕಂಥ ಬೆಳೆ ಏನಾದ್ರೂ ನಮ್ಗೆ 10 ರೂಪಾಯಿ ಬಂತು ಅಂದ್ರೆ ಏನ್ ಕೆಜಿ ಮೇಲೆ 4 ರೂಪಾಯಿ ಕಡಿಮೆ ಆಯ್ತಲ್ಲ ಅದನ್ನ ಸರ್ಕಾರದಿಂದ ಕೊಡ್ತೀವಿ ನಾವು. ಹಾಗಾಗಿ ಇವ್ರಿಗೆ ಯಾವುದೇ ಕಾರಣಕ್ಕೂ 14 ರೂಪಾಯಿಗಿಂತ ಕಡಿಮೆ ರೇಟ್ ಹೋಗಕ್ ಸಾಧ್ಯನೇ ಇಲ್ಲ. ಈಗ ಅದು 23-24 ಹೋದ್ರೂ ಹೋಗ್ಬೋದು. ಇವತ್ತಿಂದ ಟ್ರೆಂಡ್ ನೋಡ್ತಾ ಇದ್ರೆ ಜಾಸ್ತಿ ಆದ್ರೆ ಏನು ಸಮಸ್ಯೆ ಇಲ್ಲ. 14 ರೂಪಾಯಿಗಿಂತ ಕಡಿಮೆ ಬಂತು ಅಂದ್ರೆ ಸರ್ಕಾರ ಅದರಲ್ಲಿ ಮಧ್ಯಪ್ರವೇಶ ಮಾಡುತ್ತೆ. ಅವ್ರಿಗೆ ಏನು ಉಳಿಕೆ ಡಿಫ್ರೆನ್ಸ್ ಅಮೌಂಟ್ ಇರುತ್ತೆ ಅದನ್ನ ಕೊಡುತ್ತೆ. ಹಾಗಾಗಿ ಒಂದು ಎಕರೆಗೆ ನೀವು 10 ಟನ್ ನೀವು ಆವರೇಜ್ ತೆಗಿತೀರಾ ಅಂತಂದ್ರೆ ಅದನ್ನ ನಾವು 1,45,000 ರೂಪಾಯಿ ಬರೀ ನಾನು ಬೆಂಬಲ ಬೆಲೆಯಲ್ಲಿ ಹೇಳ್ತಾ ಇದ್ದೀನಿ. ಇವತ್ತಿನ ಲೆಕ್ಕಾಚಾರಕ್ಕೆ ಹೋದ್ರೆ 2 ಲಕ್ಷ ಆಗುತ್ತೆ. ಇಲ್ಲ ಅಂತಂದ್ರೆ ಬೆಂಬಲ ಬೆಲೆ ಎಷ್ಟು ತಗೊಂತೀನಿ ಅಂತಂದ್ರೆ 1,45,000 ರೂಪಾಯಿ ಒಂದು ಎಕರೆಗೆ ಬರುತ್ತೆ. ನಾವೊಂದು 40,000 ರೂಪಾಯಿ 45,000 ರೂಪಾಯಿ ಖರ್ಚು ಆಗೋದಿಲ್ಲ. ಇರ್ಲಿ ಒಂದು ರಫ್ ಆಗಿ 45,000 ರೂಪಾಯಿ ಖರ್ಚು ತೆಗಿತೀವಿ ಅಂದ್ರು ನೆಟ್ ಇನ್ಕಮ್ ಇದರಲ್ಲಿ 1 ಲಕ್ಷ ರೂಪಾಯಿ ನಾವು ಸರಾಸರಿ ಗಳಿಸಬಹುದು ಒಂದ್ ಎಕರೆನಲ್ಲಿ. ಆದ್ರೆ ನಮ್ಮ ಜನರಲ್ಲಿ ಈ ಒಂದು ಕಾಸ್ಟ್ ಎಕನಾಮಿಕ್ಸ್ ಚರ್ಚೆನೇ ಆಗ್ತಾ ಇಲ್ಲ.
ಈ ತಾಳೆ ಬೆಳೆ ಅಂತಂದ್ರೆ ಅದು ಅಷ್ಟು ಲಾಭದಾಯಕ ಅಲ್ಲ ಅನ್ನೋ ರೀತಿ ತಪ್ಪು ಕಲ್ಪನೆಯಿಂದಾಗಿ ಎಷ್ಟೋ ಜನ ಹಾಕಿಲ್ಲ. ತೆಂಗು ಮತ್ತೆ ತಾಳೆನ ಕಂಪೇರ್ ಮಾಡಿದ್ರೆ ತಾಳೆದಲ್ಲೇ ನಮಗೆ ಈಗ ಇವತ್ತಿಂದ ಲೆಕ್ಕಾಚಾರ ಹಾಕಿದ್ರೆ ಇವತ್ತು 2 ಲಕ್ಷ ರೂಪಾಯಿ ಬಂದು ನೀವು ಒಂದು 30-40 ಖರ್ಚು ತೆಗಿತೀರ ಅಂದ್ರೆ 1.5 ಲಕ್ಷದಿಂದ 1,60,000 ರೂಪಾಯಿವರೆಗೆ ರೈತರು ಕಡಾಖಂಡಿತವಾಗಿ ಉಳಿಸ್ತಿದ್ದಾರೆ. ನಮ್ಮ ತಾಲೂಕಿನ ರೈತರೇ ಉಳಿಸ್ತಾ ಇದ್ದಾರೆ ಒಂದ್ ಎಕರೆಗೆ. ನೀವು ತೆಂಗಲ್ಲಿ 1.5 ಲಕ್ಷ ಉಳ್ಸಕ್ ಸಾಧ್ಯ ಆಗ್ತಾ ಇಲ್ಲ ಇವತ್ತಿನ ರೈತರಿಗೆ. ಮತ್ತೇನ್ ಮಾಡ್ತಾರೆ, ಎಲ್ಲ ಸ್ವಲ್ಪ ಅಡಿಕೆಗೆ ಕಂಪ್ಯಾರಿಸನ್ ಮಾಡ್ತಾರೆ. ಅಡಿಕೆ ಇವತ್ತು ತಾತ್ಕಾಲಿಕವಾಗಿ ಬೆಲೆ ತುಂಬಾ ಜಾಸ್ತಿ ಇದೆ, ಹಾಗಂದ್ ಮಾತ್ರಕ್ಕೆ ಹೀಗೆ ಇರುತ್ತೆ ಅಂತಲ್ಲ. ಇದು ತಾಳೆ ಭವಿಷ್ಯದ ಬೆಳೆ. ಯಾಕಂದ್ರೆ ಇದು ನಾವು ಯಾವತ್ತಿದ್ರು ನಾವು ಇದನ್ನ ಎಣ್ಣೆ ಇದರಲ್ಲಿ ಒಂದು ಪಾರ್ಟ್ ಆಗಿ ಇದನ್ನ ಬಳಕೆ ಮಾಡ್ತಾನೆ ಇರ್ತೀವಿ. ಹಾಗಾಗಿ ಅಡಿಕೆ ಅದು ಯಾವುದೇ ರೀತಿಯ ನಮ್ಗೆ ಕನ್ಸಂಪ್ಷನ್ ಅಂದ್ರೆ ಬರೀ ಅದು ಗುಟ್ಕಾ ಕನ್ಸಂಪ್ಷನ್ ಹೋಗುತ್ತೆ ಬಿಟ್ರೆ ಒಳ್ಳೆ ರೀತಿಯ ಕನ್ಸಂಪ್ಷನ್ ಇಲ್ಲ. ಹಂಗಾಗಿ ಅದು ರೇಟ್ ನಾವು ಸ್ಥಿರ ಅಂತ ಹೇಳಕ್ ಆಗೋದಿಲ್ಲ. ಹಂಗಾಗಿ ಅಡಿಕೆ ಕಂಪೇರ್ ಮಾಡಿದಾಗ ಸ್ವಲ್ಪ ನಿಮ್ಗೆ ಇದು ಕಡಿಮೆ ಅನ್ಸ್ಬೋದು. ಆದ್ರೆ ನಾನು ಏನ್ ಹೇಳ್ತೀನಿ ಅಂತಂದ್ರೆ ಹೆಚ್ಚಿನ ಜಾಗ ಇರ್ತಕ್ಕಂಥ ರೈತರು ಅಟ್ಲೀಸ್ಟ್ ಒಂದ್ ಸ್ವಲ್ಪ ಪ್ರಮಾಣದಲ್ಲಾರು ಇದನ್ನ ಹಾಕಿ. ಈಗ ಅಡಿಕೆಯಲ್ಲಿ ಕೆಲವು ರೋಗ ರುಜಿನಗಳೆಲ್ಲ ಬರ್ತಾ ಇದೆ. ಈಗ ಅದಕ್ಕೆ ಕೇಂದ್ರ ಸರ್ಕಾರ ಕೂಡ ಲಾಸ್ಟ್ ಟೈಮು ಅಡಿಕೆ ಎಲೆ ಚುಕ್ಕಿ ರೋಗ ಎಲ್ಲ ಜಾಸ್ತಿ ಆಗಿ ಅಡಿಕೆ ಪ್ರದೇಶ ಏನಾದ್ರು ಸಮಸ್ಯೆ ಆಯ್ತು, ಇಲ್ಲ ಅಡಿಕೆ ರೇಟ್ ಮುಂದೆ ಏನಾದ್ರು ಸಮಸ್ಯೆ ಆಯ್ತು ಅಂತಂದ್ರೆ ಆಲ್ಟರ್ನೇಟ್ ಕ್ರಾಪ್ ಅಂತ ಯಾವ್ದನ್ನ ನಾವು ಕನ್ಸಿಡರ್ ಮಾಡ್ಬೋದು ಅಂತಂದಾಗ ಈ ಬೆಳೆ ತುಂಬಾ ಸೂಕ್ತವಾಗಿದೆ ಅಂತ ಅಂದ್ಬಿಟ್ಟು ಕೇಂದ್ರ ಸರ್ಕಾರದಲ್ಲಿ ನಿರ್ಧಾರ ಕೂಡ ಆಗಿದೆ. ಮತ್ತೆ ಇದನ್ನ ಇನ್ನೂ ನಾವು ಬಯೋಫ್ಯೂಯಲ್ಗೆ ಬಳಸ್ತಾ ಇಲ್ಲ. ಅಂದ್ರೆ ಏನ್ ನಾವು ಜೈವಿಕ ಇಂಧನ ಮಾಡ್ತೀವಲ್ಲ ಅದಕ್ಕೆ ಇದನ್ನ ಇನ್ನೂ ಬಳಸ್ತಾ ಇಲ್ಲ. ಯಾಕಂದ್ರೆ ನಮ್ಗೆ ಇನ್ನೂ ತಾಳೆನೆ ನಾವು 15 kg ಅಷ್ಟೇ ನಮ್ಮ ಹತ್ರ ಇರೋದು. ಇನ್ನು 85 kg ಇಂಡೋನೇಷ್ಯಾ ಮಲೇಷ್ಯಾದಿಂದ ತರಿಸ್ತಾ ಇದೀವಿ. ನಾವು ಅದನ್ನ ಏನಾದ್ರೂ ಕೊಟ್ಬಿಟ್ರೆ ಎಷ್ಟು ತರಿಸಿದ್ರು ನಮ್ಗೆ ಸಾಲದೇ ಇಲ್ಲ. ಬಳಕೆ ಎಣ್ಣೆಗೆ ನಮಗೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಮ್ಗೆ ಇನ್ನೂ ಆ ಅವಕಾಶ ಕೊಟ್ಟಿಲ್ಲ. ಅದನ್ನು ಮುಂದಿನ ದಿನಗಳಲ್ಲಿ ಅವಕಾಶ ಮಾಡಿಕೊಟ್ರೆ ಈಗ ಪೆಟ್ರೋಲ್ಗೆಲ್ಲ ಈಗ ಎಲ್ಲ ಎಥನಾಲ್ ಮಿಕ್ಸಿಂಗ್ ಈ ರೀತಿ ಏನು ಬಯೋಫ್ಯೂಯಲ್ ಜೈವಿಕ ಇಂಧನ ಮಿಕ್ಸಿಂಗ್ ಎಲ್ಲ ಜಾಸ್ತಿಯಾಗಿ ಮಾಡ್ತಾ ಇದ್ದಾರೆ ಸರ್ಕಾರದವರು. ಅದಕ್ಕೆಲ್ಲ ಇದನ್ನ ಬಳಕೆಗೆ ತಂದ್ರೆ ಇನ್ನೂ ಪ್ರೈಸ್ ಜಾಸ್ತಿ ಆಗುತ್ತೆ. ಹಂಗಾಗಿ ಇದನ್ನ ಫ್ಯೂಚರಿಸ್ಟಿಕ್ ಕ್ರಾಪ್ ಅಂತ ನಾವು ಹೇಳ್ತೀವಿ. ಈ ತಾಳೆ ಬೆಳೆನಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ತಾವು ಹೇಳಿದಾಗೆ ಇಳುವರಿಯನ್ನು ಪಡಿಬೇಕು ಅಂತ ಹೇಳಿದ್ರೆ ಏನೆಲ್ಲ ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ ಸರ್? ಇದರಲ್ಲಿ ನಾವು ವರ್ಷಕ್ಕೆ 2 ಬಾರಿ ರಾಸಾಯನಿಕ ಗೊಬ್ಬರಗಳು, 1 ಬಾರಿ ಸಾವಯವ ಗೊಬ್ಬರನ ಕೊಡಬೇಕಾಗತ್ತೆ. ಸಾವಯವ ಗೊಬ್ಬರ ಒಂದು ಮರಕ್ಕೆ 25 kg ಇಂದ 50 kg ವರ್ಗು ಅವರ ಶಕ್ತಿ ಅನುಸಾರ 25 kg ಕನಿಷ್ಠ ಕೊಟ್ಟರೆ ಒಳ್ಳೇದು, 50 kg ವರ್ಗ ಕೊಟ್ಟರು ಒಳ್ಳೇದು. ಸೊ ನಮ್ದು ಕೊಟ್ಟಿಗೆ ಗೊಬ್ಬರ ಏನಿದೆ ಅದನ್ನ ಕೊಡಬೇಕಾಗುತ್ತೆ. ಅದ್ರ ಜೊತೆ ನಮಗೆ ಸಾರಜನಕ, ರಂಜಕ, ಪೊಟ್ಯಾಶ್ ಮತ್ತೆ ಇದಕ್ಕೆ ಸ್ವಲ್ಪ ಮೆಗ್ನೀಷಿಯಮ್, ಜಿಂಕ್, ಬೋರಾನ್ ಕೊಟ್ರೆ ಗೊನೆಗಳ ಸೈಜು ತುಂಬಾ ಚೆನ್ನಾಗಿ ಬರುತ್ತೆ. ಅದರಲ್ಲಿ ಸಾರಜನಕ 1 kg ಅಷ್ಟು, ರಂಜಕ 1/2 kg, ಪೊಟ್ಯಾಶ್ 1 kg ಅಷ್ಟು ಒಂದು ಟೈಮಿಗೆ ಕೊಡಬೇಕು. 2 ಟೈಮಿಗೆ ಕೊಟ್ಟಾಗ ಡಬಲ್ ಆಗುತ್ತೆ. ಅಂದ್ರೆ 2 kg ಸಾರಜನಕ ಒಂದು ವರ್ಷದಲ್ಲಿ, 1 kg ರಂಜಕ, 2 kg ಪೊಟ್ಯಾಶ್ ಒಂದು ವರ್ಷದಲ್ಲಿ ಕೊಡಬೇಕಾಗುತ್ತೆ. 2 ಭಾಗಗಳಲ್ಲಿ ಮಾಡಿ ಕೊಡಬೇಕಾಗುತ್ತೆ. ಮೆಗ್ನೀಷಿಯಂ ಒಂದು ಸತಿಗೆ 1/2 kg, ಜಿಂಕ್ ಮತ್ತೆ ಬೋರಾನು 50 ಗ್ರಾಮ್. ಇಷ್ಟನ್ನ ಕೊಡೋದ್ರ ಮೂಲಕ ನಮಗೆ ತುಂಬಾ ಉತ್ತಮವಾದ ಇಳುವರಿ ಸಿಗುತ್ತೆ ಸರ್. ಮತ್ತೆ ಇದರಲ್ಲಿ ಎಂತ ತುಂಬಾ ಅಡ್ವಾಂಟೇಜ್ ಇದೆ ಅಂತಂದ್ರೆ ರೋಗ ಕೀಟ ಅನ್ನೋದೇ ಇಲ್ಲ, ಯಾವುದೂ ಇಲ್ಲ. ಈಗ ನಾವು ಯಾವುದೇ ಬೆಳೆ ಮಾತಾಡ್ಬೇಕಾದ್ರೆ ಇದರಲ್ಲಿ ಈಗ ಲಾಸ್ಟ್ ಅಲ್ಲಿ ನಾವು ಮಾತಾಡಿದ್ರೆ ಈ ರೋಗಗಳಿಂತ ರೋಗಗಳು ಬಾಧಿಸ್ತವೆ, ಕೀಟಗಳಿಂತ ಬಾಧಿಸ್ತವೆ. ಅಡಿಕೆಯಲ್ಲಿ ಮಾತಾಡಿದ್ರು ಕೂಡ ರೋಗಗಳಿಷ್ಟು ಕೀಟಗಳಿಷ್ಟು ಅಂತ ನಾವು ಮಾತಾಡ್ತೀವಿ. ಆದ್ರೆ ಇದು ಎಂತ ಬೆಳೆ ಅಂತಂದ್ರೆ ಇದರಲ್ಲಿ ರೋಗ ಕೀಟ ಇದುವರೆಗೂ ಯಾವುದು ಕೂಡ ನಮ್ಗೆ ನಮ್ಮ ಭಾಗದಲ್ಲಂತೂ ರೆಕಗ್ನೈಸ್ ಆಗಿಲ್ಲ. ಓವರ್ ಆಲ್ ಇಂಡಿಯಾದಲ್ಲೂ ಇಲ್ಲ, ಅದ್ರಲ್ಲಿ ನಮ್ಮ ಭಾಗದಲ್ಲಂತೂ ಝೀರೋ. ರೈತರು ಯಾವುದೇ ಕಾರಣಕ್ಕೂ ಯಾವುದೇ ರೈತರ ಹತ್ರ ಯಾರು ಬೇಕಾದ್ರೂ ಹೋಗಿ ಚರ್ಚೆ ಮಾಡ್ಲಿ, ಒಂದು ದಿವಸಕ್ಕೂ ಇದಕ್ಕೆ ಏನು ಸ್ಪ್ರೇ ಮಾಡಿಲ್ಲ. ಅವ್ರು ಏನಿದ್ರು ಗೊಬ್ಬರ ಏನ್ ಕೊಡ್ತಾರೆ ಅಷ್ಟೇ ಮುಗೀತು. ಮತ್ತೆ ಇದರಲ್ಲಿ ಗರಿಗಳು ತುಂಬಾ ಯಥೇಚ್ಛವಾಗಿ ಸಿಗ್ತವೆ ಸರ್. ನಾವು ಒಂದ್ಸತಿ ಒಂದ್ ಗೊನೆ ಕಟಾವ್ ಮಾಡ್ಬೇಕಂದ್ರೆ ಗರಿ ಕಟ್ ಮಾಡೇ ತೆಗೆಯೋದು. ಆ ಗರಿನೂ ಕೂಡ ಇವರು ಏನ್ ಮಾಡ್ಬೋದು, ಕತ್ತರಿಸಿ ವಾಪಸ್ ಅದೇ ಪಾತಿಗೆ ಹಾಕಿ ಮಾಡ್ಕೋಬಹುದು. ಹಂಗಾಗಿ ಅದು ಕೂಡ ಗೊಬ್ಬರ ಆಗಿ ಸಾವಯವ ಗೊಬ್ಬರ ಆಗಿ ಅದು ಕೂಡ ನಮ್ಗೆ ಹೆಲ್ಪ್ ಮಾಡುತ್ತೆ. ಇಲ್ಲ ಚಾಫ್ ಕಟ್ಟರ್ ಅಲ್ಲಿ ಅದನ್ನ ಪುಡಿ ಮಾಡಿ ಕೂಡ ನಾವು ಸುತ್ತ ಪಾತಿಗೆ ಹಾಕ್ಬೋದು. ಇಲ್ಲ ಇದನ್ನ ಎರೆ ಗೊಬ್ಬರವಾಗಿ ಪರಿವರ್ತನೆ ಕೂಡ ಬಳಕೆ ಮಾಡಬಹುದು. ಹಾಗಾಗಿ ಮತ್ತೆ ಇದರಲ್ಲಿ ಇನ್ನೊಂದೇನಂದ್ರೆ ಕಳೆ ನಿರ್ವಹಣೆ ಏನು ಸಮಸ್ಯೆನೇ ಇಲ್ಲ. ಇದು ತುಂಬಾ ದಟ್ಟವಾಗಿ ಬೆಳೆಯೋದ್ರಿಂದ ಅದು ನಮ್ಗೆ ಕೆಳಗಡೆ ಕಳೆಗಳನ್ನ ಬರೋಕೆ ಅವಕಾಶನೇ ಕೊಡೋದಿಲ್ಲ. ಹಂಗಾಗಿ ನಾವು ಪೋಷಕಾಂಶ ನಿರ್ವಹಣೆ ಮಾಡಿದ್ರೆ ಸಾಕು. ನೀರು ಗೊಬ್ಬರ 2 ಮಾಡಿದ್ರೆ ಇದರಲ್ಲಿ ಕಳೆ ನಿರ್ವಹಣೆ ಸಮಸ್ಯೆ ಇಲ್ಲ, ರೋಗ ಮತ್ತೆ ಕೀಟಗಳ ನಿರ್ವಹಣೆ ಸಮಸ್ಯೆ ಕೂಡ ಇಲ್ಲ. 10 ರಿಂದ 12 ಟನ್ ಕಣ್ಣು ಮುಚ್ಕೊಂಡು ತೆಗಿಬಹುದು ಸರ್. ಆಂಧ್ರ ಪ್ರದೇಶದಲ್ಲಿ 1 ಎಕರೆಗೆ 20 ಟನ್ ವರೆಗೂ ತೆಗಿತಿದ್ದಾರೆ. ಅವ್ರು ಇದನ್ನ ಕಂಪ್ಲೀಟ್ ಕಮರ್ಷಿಯಲ್ ಕ್ರಾಪ್ ತರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದನ್ನ ಪಾಮ್ ಕ್ರಾಪ್ ತರ ಅವ್ರು ನೋಡ್ತಾನೆ ಇಲ್ಲ, ಮರದ ತರ. ಅವ್ರಂತರ ತರಕಾರಿ ಬೆಳೆದಂಗೆ ಎಕ್ಸ್ಟೆನ್ಸಿವ್ ಕಲ್ಟಿವೇಶನ್ ಮಾಡಿ ಅಷ್ಟುವರೆಗೆ ತೆಗಿತಿದ್ದಾರೆ. ಅಂದ್ರೆ ಅಲ್ಲಿ ಟೆಂಪರೇಚರ್ ಜಾಸ್ತಿ ಇದೆ ನಮ್ಗಿಂತ. ಪಾಮ್ ಜಾತಿಗೆ ಟೆಂಪರೇಚರ್ ಜಾಸ್ತಿ ಇದ್ದಷ್ಟು ಸ್ವಲ್ಪ ಸಹಕಾರಿ. ಹಾಗಾಗಿ ನಮ್ಮಲ್ಲೂ ಕೂಡ ಟೆಂಪರೇಚರ್ ಸಾಧಾರಣಕ್ಕಿದೆ. ಹಾಗಾಗಿ ನಮ್ಮಲ್ಲೂ ಕೂಡ ಉತ್ತಮವಾದ ಇಳುವರಿ ಪಡಿಬಹುದು. ರೈತರು ಇವೆಲ್ಲ ಅನುಸರಿಸಿದ್ರೆ ತುಂಬಾ ಒಳ್ಳೆ
ಬೆಳೆಯನ್ನ ಪಡಿಬಹುದು. ಇದೇನು ಹೆಚ್ಚು ಖರ್ಚು ಮತ್ತೆ ಕಾಳಜಿಯನ್ನ ಬೇಡ್ತಕ್ಕಂಥ ಬೆಳೆ ಅಲ್ಲ ಅಲ್ವಾ? ಹೌದು ಸರ್, ಇದನ್ನ ಸೋಂಬೇರಿ ಬೆಳೆ ಅಂತ ಕೂಡ ಕರೀತಾರೆ. ಯಾರಿಗೆ ಜಾಸ್ತಿ ಲ್ಯಾಂಡ್ ಹೋಲ್ಡಿಂಗ್ ಇರುತ್ತೆ ಅವ್ರು ಇದನ್ನೆಲ್ಲ ಹಾಕ್ಬಿಟ್ರೆ ನಿಮ್ಗೆ ನಿರ್ವಹಣೆನೇ ಕಡಿಮೆ. ಯಾಕೆಂದ್ರೆ ಉಳುಮೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನಿಮ್ಗೆ ಕಳೆ ಬಂದ್ರೆ ಉಳುಮೆ ಮಾಡ್ಬೇಕು, ಕಳೆ ಬರೋದಿಲ್ಲ, ಉಳುಮೆ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಒಂದೇ ಒಂದು ಗಿಡ ಸುತ್ತ ಮಾತ್ರ ಒಂದ್ ಪಾತಿ ಬೇಕಾಗಿರೋದು. ವರ್ಷಕ್ಕೆ 2 ಸಲ ಗೊಬ್ಬರ, ತಿಂಗಳಿಗೆ 2 ಸಲ ಕಟಾವು, ತಿಂಗಳ ಇನ್ಕಮ್. ಒಳ್ಳೆ ಬೆಳೆ ಇದು. ಆದ್ರೆ ಏನಾಗ್ಬಿಟ್ಟಿದೆ, ಯಾವಾಗ್ಲೂ ಮುಂಚೆ ಈಗ ಒಂದು 25 ವರ್ಷದ 30 ವರ್ಷದ ಹಿಂದೆ ತಾಳೆಗೆ ಕೆಜಿಗೆ ₹1 ಇತ್ತು, ₹2 ಇತ್ತು. ಅವಾಗ ಲಾಭದಾಯಕ ಅನ್ಸ್ಲಿಲ್ಲ ಅಂತ ಯಾರೋ ಒಬ್ರು ಕಿತ್ತಾಕಿದ್ರು. ಅದನ್ನೇ ನೋಡ್ತಾ ಇದಾರೆ. ಬಿಟ್ರೆ ಇವತ್ತಿನ ವಸ್ತು ಸ್ಥಿತಿಯನ್ನ ರೈತರು ಬರ್ಲಿ ಸರ್, ನಮ್ಮ ಇಲಾಖೆಗೆ ಭೇಟಿ ನೀಡ್ಲಿ. ಅವರು ನಾವು ಉತ್ತಮವಾಗಿ ತಾಳೆ ಬೆಳೆ ಮಾಡ್ತಾ ಇರೋಂತ ರೈತರ ತೋಟಗಳನ್ನ ತೋರಿಸ್ತೀವಿ. ಅಲ್ಲೋಗಿ ಅವ್ರ ಹತ್ರ ಕೂತ್ಕೊಂಡು ಇವೆಲ್ಲ ಚರ್ಚೆ ಮಾಡ್ಲಿ. ನೀವು ಹೋದ ವರ್ಷ ಎಷ್ಟು ಟನ್ ಹಣ್ಣು ಕೊಟ್ಟಿದ್ದೀರಾ, ನಿಮ್ಗೆ ಎಷ್ಟು ರೂಪಾಯಿ ಲಾಭ ಬಂದಿದೆ, ನಿಮ್ಗೆ ಕರೆಕ್ಟ್ ಆಗಿ ತಿಂಗಳ ಪೇಮೆಂಟ್ ಆಗ್ತಾ ಇದೆಯಾ, ಹೇಗಿದೆ ಮಾರ್ಕೆಟ್, ಹೇಗಿದೆ ನಿಮ್ಗೆ ಬಂದು ಖರೀದಿ ಮಾಡ್ತಾರೆ, ಎಲ್ಲರೂ ಮಾರ್ಕೆಟ್ ಮಾಡಕ್ ಸಮಸ್ಯೆ ಆಯ್ತಾ, ಇವನ್ನೆಲ್ಲ ಅವ್ರು ಚರ್ಚೆ ಮಾಡ್ಲಿ. ನಾನು ಏನ್ ಹೇಳಿದ್ದೀನಿ ಅದೇ ಪ್ರಕಾರ ಅಲ್ಲಿ ರೈತರು ಕೂಡ ಹೇಳಿದ್ರೆ ಅವರು ನಮ್ಮ ಇಲಾಖೆಯಿಂದ ಸವಲತ್ತು ಪಡ್ಕೊಂಡು ಉಚಿತವಾಗಿ ಗಿಡಗಳು ಕೊಡ್ತೀವಿ, ಪ್ರದೇಶ ವಿಸ್ತರಣೆ ಮಾಡೋದಕ್ಕೆ ಸಹಾಯಧನ ಕೊಡ್ತೀವಿ. ಮತ್ತೆ ಒಂದು 2 ಎಕರೆ 2.5 ಎಕರೆಗಿಂತ ಜಾಸ್ತಿ ಇರ್ತಕ್ಕಂಥವ್ರು 5 ವರ್ಷ ಗಿಡಗಳನ್ನ ಪೋಷಣೆ ಮಾಡಿದ್ರೆ ಬೋರ್ವೆಲ್ಗೂ ಕೂಡ ಸಹಾಯಧನ ಕೊಡ್ತೀವಿ. ಚಾಫ್ ಕಟ್ರ್ ತಗೊಂಡ ಗರಿಗಳನ್ನ ಹೊಡೆಯಕ್ಕೆ ಅದಕ್ಕೆ ಸಹಾಯಧನ ಕೊಡ್ತೀವಿ. ಹಾರ್ವೆಸ್ಟ್ ಮಾಡೋದಕ್ಕೆ, ಗೊನೆನ ಕೊಯ್ಲು ಮಾಡೋದಕ್ಕೆ ಏನು ಸಿಕ್ಕಲ್ ಬರುತ್ತೆ ಅದಕ್ಕೆ ಸಹಾಯಧನ ಕೊಡ್ತೀವಿ. ಎಲ್ಲಾ ರೀತಿ ಸಹಾಯಧನ ಇದೆ, ತರಬೇತಿ ಕೊಡ್ತೀವಿ ರೈತರಿಗೆ. ಈ ರೀತಿ ತುಂಬಾ ಸವಲತ್ತುಗಳಿದಾವೆ ಸರ್. ಸರ್ಕಾರ ಯಾಕೆಂದ್ರೆ ನಮ್ಮ ಇಂಪೋರ್ಟ್ ನ ಕಡಿಮೆ ಮಾಡಬೇಕು, ಆತ್ಮನಿರ್ಭರತೆ ಕಡೆಗೆ ಜಾಸ್ತಿ ಗಮನ ಕೊಡಬೇಕು ಅಂತ ಅಂದ್ಬಿಟ್ಟು ಈ ಯೋಜನೆಗೆ ಅತಿ ಹೆಚ್ಚಿನ ಅನುದಾನ ಕೊಡ್ತಾ ಇದೆ. ಅದನ್ನ ಜನ ಏನ್ ಅನ್ಕೋತಾರೆ, ಇದಕ್ಕೆ ಇಷ್ಟೊಂದು ಅನುದಾನ ಕೊಡ್ತಾ ಇದಾರಲ್ಲ, ಇದು ಕಷ್ಟ ಏನು ಅಂತ ಅಂದ್ಬಿಟ್ಟು ಈ ರೀತಿ ತಪ್ಪಾಗಿ ತಿಳ್ಕೊತಾ ಇದಾರೆ. ಹಾಗಾಗಿ ರೈತರು ಒಂದೇ ಸಲ 5 ಎಕರೆ ಇದ್ರೆ 5 ಎಕರೆನೂ ಹಾಕಿ ಅಂತ ಹೇಳೋದಿಲ್ಲ. 1 ಎಕರೆ 2 ಎಕರೆನೇ ಹಾಕಿ, ಒಂದ್ 2-3 ವರ್ಷ ನಿಮ್ದು ನೋಡಿ ಆ ಬೆಳೆ ಹೇಗೆ ನಿಮಗೆ ಪರ್ಫಾರ್ಮ್ ಮಾಡ್ತಾ ಇದೆ, ನಿಮಗೆ ಲಾಭದಾಯಕ ಇದೆಯಾ ಅಂತ ಅದನ್ನೆಲ್ಲ ನೋಡ್ಕೊಂಡು ನಿಮಗೆ ಚೆನ್ನಾಗಿದೆ, ನಾವು ಹೇಳ್ತಾ ಇರೋ ಪ್ರಕಾರ ಇದೆ ಅಂತಂದ್ರೆ ರೈತರು ಕಂಟಿನ್ಯೂ ಮಾಡಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಸರ್. ಈಗ ಸರ್ಕಾರ ಬೆಂಬಲ ಬೆಲೆಯನ್ನ ಕೊಟ್ಟು ಈ ಒಂದು ಬೆಳೆಯನ್ನ ಬೆಳಿಲಿಕ್ಕೆ ಪ್ರೋತ್ಸಾಹವನ್ನ ಕೊಡ್ತಾ ಇದೆ ಅಂತ ಹೇಳಿದ್ರೆ ಅಷ್ಟೊಂದು ಮಹತ್ವ ಇದೆಯಾ ಸರ್ ಈ ಒಂದು ಬೆಳೆಗೆ? ಸರ್ ಈಗ ನೋಡಿ, ನಮ್ಮ ದೇಶದಲ್ಲಿ ಶಾರ್ಟೇಜ್ ಇದೆ ಅಂತ ಅಂದ್ರೆ ಆ ಕಾರಣಕ್ಕೋಸ್ಕರನೇ. ಮತ್ತೆ ಇನ್ನೊಂದು ಇದ್ರಲ್ಲಿ ಪಾಯಿಂಟ್ ಏನಿದೆ ಅಂದ್ರೆ ಸರ್, ಎಲ್ಲಾ ರಾಜ್ಯಗಳಿಗೂ ಬೆಂಬಲ ಬೆಲೆ ಕೊಡ್ತಾ ಇಲ್ಲ. ನೆರೆಯ ಆಂಧ್ರ ಪ್ರದೇಶದಲ್ಲಿ ಅತಿ ಹೆಚ್ಚು ಇಳುವರಿ. ಅಲ್ಲಿ ಹೆಂಗೆ ಅಂದ್ರೆ ಸರ್, ಈಗ ನಾವಿಲ್ಲಿ ಇಷ್ಟೊಂದು ಸಬ್ಸಿಡಿ ಹೇಳ್ತಿದೀವಲ್ಲ, ಅಲ್ಲಿ ಈ ತರ ಉಚಿತವಾಗಿ ಗಿಡ ಕೊಡೋ ಕಾನ್ಸೆಪ್ಟೇ ಇಲ್ಲ. ರೈತರೇ ಹೋಗಿ ದುಡ್ಡು ಕೊಟ್ಟು ಗಿಡ ತಗೊಂಡ್ ಬಂದು ಆಮೇಲೆ ಅರ್ಜಿ ಕೊಡ್ಬೇಕು, ನಾನ್ ಗಿಡ ತಂದಿದ್ದೀನಿ ನಂಗೆ ಸಹಾಯಧನ ಒದಗಿಸ್ಕೊಡಿ ಅಂತ. ಅಲ್ಲಿ ಎಷ್ಟು ಅನುದಾನ ಇರುತ್ತೆ ಅದ್ ನೋಡ್ಬಿಟ್ಟು ಕೊಡ್ತಾ ಇದಾರೆ. ಅವ್ರು ನಮ್ಮಲ್ಲಿ ತೆಂಗ್ ಹೆಂಗ್ ಬೆಳಿತೀವಿ ಆ ರೀತಿ ತಾಳೆನ ಸಹಜವಾಗಿ ಬೆಳ್ಕೊಂಡು ಹೋಗ್ತಾ ಇದಾರೆ. ಆದ್ರೆ ನಮ್ಮಲ್ಲಿ ಮಾತ್ರ ಈ ರೀತಿ ಸ್ಟಾರ್ಟಿಂಗ್ ರೈತರು ದುಡ್ಡು ಕೊಡೋಕೆ ಕಷ್ಟಪಡೋದ್ ಬೇಡ ಅಂತ ಅನ್ನೋ ಕಾರಣಕ್ಕೋಸ್ಕರ ಕೊಟ್ಟಿದೀವಿ. ಅಲ್ಲಿ MSP ಇಲ್ಲ ಸರ್. ಮಾರ್ಕೆಟ್ ಏನಾದ್ರು ₹10 ಬಂದ್ರೆ ₹10 ಅವ್ರಿಗೆ. ನಮ್ಮಲ್ಲಿ ಆತರ ಇಲ್ಲ. ನಮ್ದು ₹14 ಫಿಕ್ಸ್ಡ್ ಪ್ರೈಸ್ ಇದೆ. ಅದ್ ನಮ್ ಸರ್ಕಾರ ಅದನ್ನಕ್ಕೆ MSP ಫಿಕ್ಸ್ ಮಾಡಿದೆ. ಹಂಗಾಗಿ ನಮ್ಮ ಇದರಿಂದ ಕರ್ನಾಟಕದಿಂದ ಸ್ವಲ್ಪ ಹೆಚ್ಚಿನ ಇಳುವರಿ ಮಾಡ್ಲಿ. ಯಾಕಂದ್ರೆ ಅಲ್ಲಿಗೂ ಇಲ್ಲಿಗೂ ಕರ್ನಾಟಕಕ್ಕೂ ಆಂಧ್ರ ಪ್ರದೇಶಕ್ಕೂ ತುಂಬಾ ಪ್ರದೇಶದಲ್ಲಿ ವ್ಯತ್ಯಾಸ ಇದೆ. ಹಂಗಾಗಿ ನಮ್ಮ ಪ್ರದೇಶ ಹೆಚ್ಚಾಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಈ ಎಲ್ಲಾ ಸವಲತ್ತುಗಳನ್ನು ಕೊಡ್ತಾ ಇದ್ದಾರೆ. ಈ ಸವಲತ್ತುಗಳನ್ನ ರೈತರು ಉಪಯೋಗಿಸ್ಕೊಂಡು ಸದ್ಬಳಕೆ ಮಾಡ್ಕೊಂಡು ನಾವು ಹೇಳಿದಾಗ ಪ್ರತಿ ತಿಂಗಳು ಕೂಡ ಆದಾಯವನ್ನ ಪಡೆದುಕೊಳ್ಳಿಕ್ಕೆ ಸೂಕ್ತವಾದಂತಹ ಒಂದು ಬೆಳೆ ಇದು ಅಲ್ವಾ? ಹೌದು. ಈ ನಿಟ್ಟಿನಲ್ಲಿ ಆಲೋಚನೆಯನ್ನ ಮಾಡಬೇಕು. ಒಂದಷ್ಟು ಯಶೋಗಾಥೆಗಳನ್ನ ಹೇಳ್ಬೋದಾ ಇದ್ರ ಬಗ್ಗೆ, ನಮ್ಮ ಕೃಷಿಕರು ಬೆಳೆದಿರೋ ಅಂತದ್ದು, ಅನುಕೂಲವನ್ನ ಮಾಡ್ಕೊಂಡ್ರ ಅಂತದ್ದು? ಖಂಡಿತ ಸರ್. ನಮ್ಮ ತಾಲೂಕ್ನಲ್ಲೇನೆ ಕೇಶವಮೂರ್ತಿ ಅವರಂತ ಇದ್ದಾರೆ, ಆಮೇಲೆ ಶಾಂತರಾಜ ಅರಸ್ ಅಂತ ಇದ್ದಾರೆ, ಸ್ವಾಮಿಗೌಡ್ರು ಅಂತ ಇದ್ದಾರೆ. ಇವರೆಲ್ಲ ಬಂದ್ರೆ ನಾವು ಅವ್ರ ತೋಟಗಳನ್ನ ಬೇಕಾದ್ರೆ ಕರ್ಕೊಂಡೋಗಿ ತೋರಿಸ್ತೀವಿ. ತುಂಬಾ ಉತ್ತಮ ರೀತಿಯಲ್ಲಿ ಕಟಾವ್ ಮಾಡಿ ವರ್ಷಕ್ಕೆ 8-10 ಟನ್ ಪರ್ ಎಕರಲ್ಲಿ ಕೊಟ್ಟು, ಮತ್ತೆ ಇದ್ರಲ್ಲಿ ಇನ್ನೂ ಒಂದು ನಾನು ಹೇಳೋದ್ ಮರ್ತೆ ಅವಾಗ್ಲೇ, ಇದು ಒಂದ್ ಸ್ವಲ್ಪ 10-12 ವರ್ಷ ಆದ್ಮೇಲೆ ಮರ ಸ್ವಲ್ಪ ಎತ್ತರ ಆಗುತ್ತೆ. ಅವಾಗ ಇವ್ರಿಗೆ ಕಟಾವ್ ಮಾಡಕ್ ಸ್ವಲ್ಪ ಚೂರು ಎತ್ತರ ಅಂದಾಗ ಸ್ವಲ್ಪ ಖರ್ಚು ಜಾಸ್ತಿ ಬರುತ್ತೆ. ಆ ಖರ್ಚನ್ನು ಕೂಡ ಸರ್ಕಾರ ಬರ್ಸುತ್ತೆ. ಕೆಜಿಗೆ ₹1 ಕೊಡುತ್ತೆ. ಜಾಸ್ತಿ 1,000 ಕೆಜಿ ಅವರು ಹಾರ್ವೆಸ್ಟ್ ಮಾಡ್ತಾರೆ ಅಂತಂದ್ರೆ ಅದಕ್ಕೆ ₹1,000 ಸರ್ಕಾರದಿಂದ ನಮ್ಮ ಇಲಾಖೆಯಿಂದ ಕೊಡ್ತಾ ಇದೀವಿ. ಇಷ್ಟು ರೀತಿಯ ಸವಲತ್ತುಗಳನ್ನು ಕೊಟ್ಟು ಅವ್ರು ಇದನ್ನೆಲ್ಲ ಬಳಕೆ ಮಾಡ್ಕೊಂಡಿದ್ದಾರೆ. ಮತ್ತೆ 30 ವರ್ಷ ಆಗ್ತಾ ಬಂದಂಗೆ ಅದು ಏನು ಮರಗಳು ಹಳೆವಾಗ್ತಾವಲ್ಲ ಅದನ್ನ ಕಿತ್ತು ಮತ್ತೆ ಮರುನಾಟಿ ಮಾಡಕ್ಕೆ ನಾವು ಸಹಾಯಧನ ಕೊಡ್ತೀವಿ. ಅಂದ್ರೆ ಇದು ಹೆಂಗೆ ಅಂದ್ರೆ ಸರ್, ಸಂಪೂರ್ಣವಾಗಿ ಇಲಾಖೆ ಅವ್ರದ್ದು ಯಾವಾಗ್ಲೂ ಅವ್ರ ಜೊತೆ ಇರುತ್ತೆ. ಈಗ ಹಾಕ್ಸಿ ಕೈ ಬಿಡೋ ಅಂತ ಮಾತೇ ಇಲ್ಲ. ಇವರು ಹಾಕಿದ್ದಿಂದ ಹಿಡಿದು ಕೊನೆಗದು ಮರ ಮುಪ್ಪಾಗಿ ಮತ್ತೆ ಅವ್ರು ಮರುನಾಟಿ ಮಾಡೋರ್ಗು ಕೂಡ ಇಲಾಖೆ, ಸರ್ಕಾರ ಯೋಜನೆಗಳು ಇವ್ರ ಜೊತೆ ಇದ್ದೇ ಇರುತ್ತೆ. ನಮ್ಮ ಜಿಲ್ಲೆಯ ಎಲ್ಲಾ ಭಾಗಗಳಲ್ಲೂ ಮತ್ತೆ ಎಲ್ಲಾ ತಾಲೂಕುಗಳಲ್ಲೂ ಕೂಡ ತಾಳೆ ಬೆಳೆ ಮಾಡಬಹುದಾ?
ಖಂಡಿತ ಸರ್. ಈಗ ನಮ್ಮ ಚನ್ನರಾಯಪಟ್ಟಣದಲ್ಲೂ ಕೂಡ ಪ್ರದೇಶ ಬಂದಿದೆ. ಮುಂಚೆ ಚನ್ನರಾಯಪಟ್ಟಣ ಈ ಭಾಗದಲ್ಲೆಲ್ಲ ಸ್ವಲ್ಪ ತೆಂಗಿಗೆ ಜಾಸ್ತಿ ಅವ್ರದ್ದು ಒತ್ತು ಕೊಡ್ತಿದೆ ತೆಂಗಿಗೆ. ಅಲ್ಲೂ ಕೂಡ ಈಗ ತಾಳೆ ಬೆಳೆನ ಪ್ರದೇಶ ವಿಸ್ತರಣೆ ಮಾಡ್ತಾ ಇದ್ದಾರೆ. ಮತ್ತೆ ನೀವು ಈಗ ನಮ್ಮ ಕರ್ನಾಟಕದಲ್ಲಿ ಹೇಳಿದ್ರೆ ಸರ್, ರಾಯಚೂರಲ್ಲಿ ನಮ್ಮ ಹಾಸನಲ್ಲಿ ಏನ್ ಬೆಳಿತೀವಿ ಅದಕ್ಕೆ 5 ರಿಂದ 6 ಪಟ್ಟು ಜಾಸ್ತಿ ಬೆಳೀತಿದ್ದಾರೆ ರಾಯಚೂರು ಅಂತ ಪ್ರದೇಶದಲ್ಲಿ. ಅಲ್ಲಿ ಬಿಸಿಲು ಚೆನ್ನಾಗಿದೆ, ಮತ್ತೆ ನೀರಾವರಿ ವ್ಯವಸ್ಥೆ ಅವ್ರದ್ದು ಚೆನ್ನಾಗಿದೆ, ಹಾಗಾಗಿ ಬೆಳೀತಿದ್ದಾರೆ. ನಮ್ಮಲ್ಲಿ ಏನಾಗಿದೆ, ಇದೊಂದು ಅಡಕೆ ಬೆಳೆ ಅಂತ ಎಲ್ಲರಿಗೂ ಅದೊಂದು ವ್ಯಾಮೋಹದಕ್ಕೆ ಒಳಗಾಗಿ ಈ ಬೆಳೆಗೆ ಎಲ್ಲ ಕೆಲವು ನೆಗ್ಲೆಕ್ಟ್ ಆಗಿದ್ದಾವೆ ಅಂತ ಹೇಳ್ಬೋದು ಸರ್. ಹಾಗಾಗಿ ಈ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಬೆಳೆ ಇದು. ಇದರ ಒಂದು ಪ್ರೋತ್ಸಾಹಕ್ಕಾಗಿ ಇಲಾಖೆಗಳು ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಉತ್ತೇಜನವನ್ನು ನೀಡ್ತಾ ಇದ್ದಾವೆ. ಈ ಬೆಳೆಯನ್ನು ಬೆಳೆಯುವ ಮೂಲಕ ನಮ್ಮ ಕೃಷಿಕರು ಆರ್ಥಿಕವಾಗಿ ಸದೃಢರಾಗಬಹುದು. ಅಂತಿಮವಾಗಿ ತಾಳೆ ಬೆಳೆ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ತಾಳೆ ಬೆಳೆ ಇದು ಆ್ಯಕ್ಚುಲಿ ಚಿನ್ನದ ಬೆಳೆ, ಆದರೆ ಅದನ್ನು ಚೆನ್ನಾಗಿ ಬಳಸ್ಕೋಬೇಕು. ಹಾಗಾಗಿ ರೈತರು ಸ್ವಲ್ಪ ತಾಳೆ ಬೆಳೆ ಬೆಳೆಯೋದ್ರ ಕಡೆ ಗಮನ ಕೊಡಿ. ನಮ್ಮ ದೇಶನ ಆತ್ಮನಿರ್ಭರತೆಯನ್ನು ಮಾಡೋದಕ್ಕೋಸ್ಕರ ನೀವೆಲ್ಲ ಕೈ ಜೋಡಿಸ್ಬೇಕು. ಮತ್ತೆ ನೀವು ಕೂಡ ಇದರಲ್ಲಿ ಆರ್ಥಿಕವಾಗಿ ಸಬಲಗೊಳ್ತೀರಾ ಅಂತ ಹೇಳ್ತಾ ಹೆಚ್ಚಿನದಾಗಿ ತಾಳೆ ಬೆಳೆ ಬೆಳೆಯೋಕ್ಕೆ ರೈತರಲ್ಲಿ ನಾನು ಮನವಿ ಮಾಡ್ತೀನಿ ಸರ್. ತಾಳೆ ಬೆಳೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಮತ್ತೆ ಸಲಹೆಗಾಗಿ ತಮ್ಮ ಸಂಪರ್ಕ ಸಂಖ್ಯೆಯನ್ನು ನೀಡಬಹುದಾ? ಹಾಂ ಸರ್, ನನ್ನ ದೂರವಾಣಿ ಸಂಖ್ಯೆ 70 19 20 55 01. ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ. 70 19 20 55 01. ಒಳ್ಳೆಯದು ಡಾಕ್ಟರ್ ರಾಜೇಶ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ತಾಳೆ ಬೆಳೆ ಬೇಸಾಯವನ್ನು ಕುರಿತು ಬಹಳ ವಿವರವಾದಂಥ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರೇ, ಇದುವರೆಗೆ ತಾಳೆ ಬೆಳೆಯ ಬೇಸಾಯದ ಕ್ರಮಗಳ ಕುರಿತಂತೆ ಅರಕಲಗೂಡಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಿ ರಾಜೇಶ್ ಅವರೊಂದಿಗಿನ ಸಂದರ್ಶನ ಮೂಡಿಬಂತು. ಇದುವರೆಗೆ ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಫಲಸಿರಿ ಮೂಡಿಬಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್, ಸಹಕಾರ ಗೋರಾ ರವಿಶಂಕರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು.